ಪೀಠಿಕೆ. ನಾವು ಇಂಟರ್ನೆಟ್ ಯುಗದಲ್ಲಿ ವಾಸಿಸುತ್ತಿದ್ದೇವೆ. ಅಲ್ಲದೆ ಅದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಅದು ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಇದಲ್ಲದೆ ಇಂಟರ್ನೆಟ್ ಉನ್ನತ ಮಟ್ಟದ ವಿಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರವಾಗಿದೆ. ಇಂಟರ್ನೆಟ್ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರವಾಗಿದೆ. ಪ್ರಪಂಚದ ಯಾವುದೇ ಮೂಲೆಯಿಂದ ಯಾರಾದರೂ ಯಾವುದೇ ಮಾಹಿತಿಯನ್ನು ಹುಡುಕುವ ಅದ್ಭುತ ಸೌಲಭ್ಯವನ್ನು ಇದು ನಮಗೆ ಒದಗಿಸುತ್ತದೆ. ಒಂದೇ ಸ್ಥಳದಿಂದ ಯಾವುದೇ ಸಂಪರ್ಕಿತ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಸುಲಭವಾಗಿ ಪ್ರವೇಶಿಸಲು ನಾವು ಈ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸಬಹುದು. ವಿಷಯ ವಿವರಣೆ. ಇಂಟರ್ನೆಟ್ ಪ್ರತಿಯೊಬ್ಬರ ಜೀವನವನ್ನು ತುಂಬಾ ಸುಲಭ ಮತ್ತು ಸರಳಗೊಳಿಸಿದೆ, ಏಕೆಂದರೆ ನಾವು ಇನ್ನು ಮುಂದೆ ಬಿಲ್ ಪಾವತಿಸಲು, ಶಾಪಿಂಗ್ ಮಾಡಲು, ಚಲನಚಿತ್ರ ನೋಡಲು, ವ್ಯಾಪಾರ ವಹಿವಾಟುಗಳಿಗೆ ಹೊರಗೆ ಹೋಗಬೇಕಾಗಿಲ್ಲ. ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದರೆ ಅದು ಇಲ್ಲದೆ ನಾವು ಬಹಳಷ್ಟು ಎದುರಿಸುತ್ತೇವೆ ಎಂದು ಹೇಳಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳು. ಅದರ ಸುಲಭತೆ ಮತ್ತು ಉಪಯುಕ್ತತೆಯಿಂದಾಗಿ ಇದನ್ನು ಕೆಲಸದ ಸ್ಥಳ, ಕಚೇರಿಗಳು, ಶಾಲೆಗಳು, ಕಾಲೇಜುಗಳು, ಬ್ಯಾಂಕ್ಗಳು, ಶಿಕ್ಷಣ ಸಂಸ್ಥೆಗಳು, ತರಬೇತಿ ಕೇಂದ್ರಗಳು, ಅಂಗಡಿಗಳು, ರೈಲ್ವೆ ನಿಲ್ದಾಣಗಳು, ವಿಮಾನ ನಿಲ್ದಾಣಗಳು, ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಮಾಲ್ಗಳು ಮತ್ತು ಮುಖ್ಯವಾಗಿ ಪ್ರತಿಯೊಬ್ಬ ಸದಸ್ಯರು ಮನೆಯಲ್ಲಿ ಬಳಸುತ್ತಾರೆ. ವಿವಿಧ ಉದ್ದೇಶಗಳಿಗಾಗಿ. ಒಮ್ಮೆ ನಾವು ಇಂಟರ್ನೆಟ್ ಸೇವೆ ಒದಗಿಸುವವರಿಗೆ ಹಣ ಪಾವತಿಸಿ ಇಂಟರ್ನೆಟ್ ಸಂಪರ್ಕವನ್ನು ತೆಗೆದುಕೊಂಡರೆ, ನಾವು ತೆಗೆದುಕೊಂಡ ಇಂಟರ್ನೆಟ್ ಯೋಜನೆಯ ಪ್ರಕಾರ 1 ವಾರ ಅಥವಾ ತಿಂಗಳವರೆಗೆ ಪ್ರಪಂಚದ ಯಾವುದೇ ಮೂಲೆಯಿಂದ ಯಾವಾಗ ಬೇಕಾದರೂ ಇಂಟರ್ನೆಟ್ ಸೌಲಭ್ಯವನ್ನು ಪಡೆಯಬಹುದು. ಇಂಟರ್ನೆಟ್ ಸಮಸ್ಯೆಗಳು. ವೈಯಕ್ತಿಕ ಮಟ್ಟದಲ್ಲಿ ಇಂಟರ್ನೆಟ್ ಬಹಳಷ್ಟು ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆಲಸ್ಯ ಮಾಡುವುದು ಅತ್ಯಂತ ಗಮನಾರ್ಹವಾದದ್ದು. ಆಲಸ್ಯವು ಕೆಲಸವನ್ನು ಅನಿರ್ದಿಷ್ಟವಾಗಿ ಮುಂದೂಡುವ ಅಭ್ಯಾಸವಾಗಿದೆ. ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಾದ ಫೇಸ್ಬುಕ್ ಮತ್ತು ಇತರ ರೀತಿಯ ಸೈಟ್ಗಳನ್ನು ದೂಷಿಸಬೇಕು, ಏಕೆಂದರೆ ಅವುಗಳಲ್ಲಿ ಹೀರಿಕೊಳ್ಳುವುದು ಸುಲಭ. ಬಳಕೆದಾರರು ಸಮಯವನ್ನು ಟ್ರ್ಯಾಕ್ ಮಾಡದಿದ್ದರೆ ಲೆಕ್ಕವಿಲ್ಲದಷ್ಟು ಗಂಟೆಗಳು ಕಣ್ಮರೆಯಾಗಬಹುದು. ಆದಾಗ್ಯೂ ಇಂಟರ್ನೆಟ್ ಎಲ್ಲಾ ಕೆಟ್ಟದ್ದಲ್ಲ. ನೀವು ಕಲಿಯಬಹುದಾದ ಇನ್ನೂ ಅನೇಕ ವಿಷಯಗಳಿವೆ. ಉದಾಹರಣೆಗೆ, ಭೌತಶಾಸ್ತ್ರದಂತಹ ತಾಂತ್ರಿಕ ವಿಷಯವನ್ನು ವಿಡಿಯೋಗಳ ಸಹಾಯದಿಂದ ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು. ಪರಿಕಲ್ಪನೆಗಳನ್ನು ಉತ್ತಮವಾಗಿ ವಿವರಿಸಲು ಮೀಸಲಾಗಿರುವ ವೆಬ್ಸೈಟ್ಗಳು ಮತ್ತು ಫೋರಂಗಳ ಸಹಾಯದಿಂದ ಗಣಿತದಂತಹ ಅಮೂರ್ತ ವಿಷಯಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲಾಗುತ್ತದೆ. ಇಂಟರ್ನೆಟ್ ಕಾರಣ ಅನುಕೂಲ. ಇಂಟರ್ನೆಟ್ ಇಲ್ಲದ ಸಮಯಕ್ಕೆ ಹೋಲಿಸಿದರೆ ನಮ್ಮ ಜೀವನವು ಹೆಚ್ಚು ಅನುಕೂಲಕರವಾಗಿದೆ. ಈ ಹಿಂದೆ ನಾವು ಮೇಲ್ಗಳನ್ನು ಕಳುಹಿಸಲು, ಪತ್ರಗಳನ್ನು ಕಳುಹಿಸಲು, ಹಣವನ್ನು ಹಿಂಪಡೆಯಲು ಅಥವಾ ಠೇವಣಿ ಮಾಡಲು, ಟಿಕೆಟ್ಗಳನ್ನು ಕಾಯ್ದಿರಿಸಲು ಇತ್ಯಾದಿಗಳಿಗೆ ಸರದಿಯಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಇಂಟರ್ನೆಟ್ ಪ್ರಾರಂಭವಾದ ನಂತರ ಇವೆಲ್ಲವೂ ತುಂಬಾ ಸುಲಭ. ಅಲ್ಲದೆ ಸರತಿ ಸಾಲಿನಲ್ಲಿ ನಿಂತು ನಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಕಾಗಿಲ್ಲ. ಅಲ್ಲದೆ ಹೆಚ್ಚಿನ ಕಚೇರಿಗಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಡಿಜಿಟಲ್ ಆಗಿರುವುದರಿಂದ ಅಸಂಖ್ಯಾತ ಕಾಗದವನ್ನು ಉಳಿಸುವ ಮೂಲಕ ಇಂಟರ್ನೆಟ್ ಪರಿಸರಕ್ಕೆ ಸಾಕಷ್ಟು ಕೊಡುಗೆ ನೀಡಿದೆ. ಪ್ರಪಂಚದ ಯಾವುದೇ ಸ್ಥಳದಿಂದ ವಿಶ್ವಾದ್ಯಂತ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪಡೆಯಲು ಇದು ಸಹಾಯ ಮಾಡುತ್ತದೆ. ಯಾವುದೇ ವಿಷಯದ ಕುರಿತು ಸೆಕೆಂಡುಗಳಲ್ಲಿ ವೆಬ್ಸೈಟ್ಗಳಿಂದ ನಮ್ಮ ಕಂಪ್ಯೂಟರ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಸಂಗ್ರಹಿಸಲು ಇದು ಸಹಾಯ ಮಾಡುತ್ತದೆ. ನಮ್ಮ ಪ್ರಾಜೆಕ್ಟ್ಗೆ ಅಗತ್ಯವಿರುವ ಮಾಹಿತಿಯನ್ನು ನಾವು ಪ್ರವೇಶಿಸುವ ಶಾಲೆಯಲ್ಲಿ ನನ್ನ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸೌಲಭ್ಯವಿದೆ. ಆನ್ಲೈನ್ ಮಾಹಿತಿಯನ್ನು ಹೇಗೆ ಪಡೆಯುವುದು ಮತ್ತು ಸೂಕ್ತ ರೀತಿಯಲ್ಲಿ ಬಳಸುವುದು ಹೇಗೆ ಎಂಬುದರ ಕುರಿತು ನನ್ನ ಕಂಪ್ಯೂಟರ್ ಶಿಕ್ಷಕರು ನನಗೆ ಸಹಾಯ ಮಾಡುತ್ತಾರೆ. ಇದು ಆನ್ಲೈನ್ ಸಂವಹನವನ್ನು ವೇಗವಾಗಿ ಮತ್ತು ಸುಲಭಗೊಳಿಸಿದೆ. ಇದರಿಂದಾಗಿ ಜನರು ವಿಡಿಯೋ ಕಾನ್ಫರೆನ್ಸ್ಗಳು ಅಥವಾ ಕೇವಲ ಸಂದೇಶ ಕಳುಹಿಸುವ ಮೂಲಕ ಜಗತ್ತಿನಲ್ಲಿ ಎಲ್ಲಿಯಾದರೂ ಪರಸ್ಪರ ಸಂವಹನ ನಡೆಸಬಹುದು. ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗೆ ತಯಾರಾಗಲು, ತಮ್ಮ ಪ್ರಾಜೆಕ್ಟ್ಗಳನ್ನು ತಯಾರಿಸಲು, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಇನ್ನೂ ಹೆಚ್ಚಿನದನ್ನು ಪಡೆಯಲು ಅಂತರ್ಜಾಲದ ಸಹಾಯವನ್ನು ತೆಗೆದುಕೊಳ್ಳಬಹುದು. ಹಲವು ಉದ್ದೇಶಗಳಿಗಾಗಿ ಕೆಲವು ಬಗೆಹರಿಯದ ಪ್ರಶ್ನೆಗಳನ್ನು ಅಥವಾ ಸ್ನೇಹಿತರನ್ನು ಚರ್ಚಿಸಲು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಆನ್ಲೈನ್ನಲ್ಲಿ ಸಂಪರ್ಕಿಸಬಹುದು. ಇಂಟರ್ನೆಟ್ ಅನ್ನು ಬಳಸುವುದರಿಂದ ನಾವು ಈ ಜಗತ್ತಿನಲ್ಲಿ ನಿಜವಾದ ವಿಳಾಸ ಮತ್ತು ನಾವು ಪ್ರಯಾಣಿಸಲು ಬಯಸುವ ಗಮ್ಯಸ್ಥಾನದ ನಿಖರವಾದ ದೂರದಂತಹ ಯಾವುದೇ ಮಾಹಿತಿಯನ್ನು ಪಡೆಯಬಹುದು. ಉಪಸಂಹಾರ. ಇಂಟರ್ನೆಟ್ 2 ಅಂಚಿನ ಕತ್ತಿಯಂತೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ದೊಡ್ಡ ವರದಾನವಾಗಬಹುದು. ಇದು ನಿಮ್ಮನ್ನು ಉತ್ತಮಗೊಳಿಸಲು ಅಮೂಲ್ಯವಾದ ಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಒದಗಿಸುತ್ತದೆ.
ಆದಾಗ್ಯೂ ನಿಮ್ಮ ಗಮನವನ್ನು ಬೇರೆಡೆಗೆ ಸೆಳೆಯುವುದು ಮತ್ತು ನಿಮ್ಮ ಸಮಯವನ್ನು ಲೆಕ್ಕವಿಲ್ಲದಷ್ಟು ಗಂಟೆಗಳ ವ್ಯರ್ಥವಾಗುತ್ತದೆ. ಇದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು.